ದೇವೇಗೌಡರ ಅರ್ಧಾಂಗಿ ಇನ್ನು ನೆನಪು ಮಾತ್ರ. ದಳಪತಿಗಳ ಮನೆ ಬೆಳಗಿದ್ದಂತಹ ಜ್ಯೋತಿ ಆರಿ ಹೋಗಿದೆ. ಎಚ್ಡಿಡಿ ಬಾಳಿಗೆ ನೆರಳಾಗಿದ್ದಂತಹ ಆಲದ ಮರ ಮಣ್ಣು ಸೇರಿದೆ. ಇವತ್ತು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಚೆನ್ನಮ್ಮರ ಅಂತ್ಯಕ್ರಿಯೆ ನೆರವೇರಿತು. ತಾಯಿಗೆ ಮಕ್ಕಳ ಅಂತಿಮ ಚುಂಬನ ಮನ ಕಲಕುವಂತಿತ್ತು. ಬಾಳ ಪಯಣವನ್ನ ಮುಗಿಸಿ ಬಾರದೂರಿಗೆ ಚೆನ್ನಮ್ಮ ತೆರಳಿದ್ದಾರೆ. ಮಹಾಮಾತೆ ಬಾಳಿ ಬದುಕಿದ್ದ ಸ್ಥಳಗಳು ಅವರ ಅಂತಿಮ ಯಾತ್ರೆಗೆ ಸಾಕ್ಷಿಯಾದವು. 10 ರೂಪಾಯಿ ಬಾಡಿಗೆ ಮನೆ ಮುಂದೆ ಗೌಡತಿಯ ಪಾರ್ಥಿವ ಶರೀರ ಮೆರವಣಿಗೆ ಹೊರಟಿದ್ರೆ ಸಾವಿರಾರು ಜನರ ಕನ್ನಾಲಿಗಳಲ್ಲಿ ಕಂಬನಿ ಜಿನುಗಿತ್ತು. ಅಮ್ಮನನ್ನ ನೆನೆದು ಪುತ್ರರು ಬಾಷ್ಪಾಂಜಲಿಯನ್ನ ಹರಿಸಿದ್ರು. ಸರ್ಕಾರಿ ಸೇವೆಗಳಿಗೆ ಕಚೇರಿಗೆ ಅಲೆಯುವ ಕಷ್ಟಕ್ಕೆ ಸರ್ಕಾರ ಬ್ರೇಕ್ ಹಾಕಿದೆ. ಮನೆ ಬಾಗಿಲಿಗೆ ಪ್ರಮಾಣ ಪತ್ರ ವಿತರಿಸುವ ಕಾರ್ಯಕ್ಕೆ ಚಾಲನೆ ಸಿಕ್ಕಿದೆ. ಸರ್ಕಾರಿ ಪ್ರಮಾಣ ಪತ್ರಗಳು ಡಿಜಿಟಲ್ ರೂಪದಲ್ಲಿ ಮತದಾರರ ಕೈ ಸೇರಲಿವೆ. ನಿಮ್ಮ ಮತ ನಿಮ್ಮ ಹಕ್ಕು, ನಿಮ್ಮ ಬದುಕನ್ನ ಸಿಎಂ ಜಾರಿಗೆ ತಂದಿದ್ದಾರೆ. ಮುಂಗಾರು ಅಧಿವೇಶನ ಹೊತ್ತಲ್ಲೇ ಕೇಂದ್ರ ಸರ್ಕಾರಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಬಿಸಿ ಮುಟ್ಟಿಸಿದೆ. ನೀಟ್ ಅಕ್ರಮದ ವಿರುದ್ಧ ಸಿಡಿದೆದ್ದು ಸಂಸತ್ಗೆ ಮುತ್ತಿಗೆಗೆ ಯತ್ನಿಸಿದ ಕಾಕ್ರೋಚ್ಗಳ ಮೇಲೆ ಪೊಲೀಸರು ಲಾಠಿ ಬೀಸಿದ್ದಾರೆ. ಅಧಿವೇಶನದ ಆರಂಭದಲ್ಲಿ ಆಡಳಿತ ವಿಪಕ್ಷಗಳ ಮಧ್ಯೆ ನೀಟ್ ಗದ್ದಲ ಏರ್ಪಟ್ಟಿದೆ. ಸಿಕ್ಕ ವೆಬ್ಸೈಟ್ನಲ್ಲಿ ಲೇಡೀಸ್ ಪ್ರೊಫೈಲ್ ಹುಡುಕುವಂತಹ ಯುವಕರೇ ಎಚ್ಚರ. ನಿಷೇಧಿತ ಆಪ್ನಿಂದ ಟ್ರ್ಯಾಪ್ಗೆ ಸಿಲುಕಿ ಯುವಕನೊಬ್ಬ ಕಿಡ್ನಾಪ್ ಆಗಿದ್ದ. ಕೆಲೇಡಿಯ ಭೇಟಿಗೆ ವೆಬ್ಸೈಟ್ ಮೂಲಕ ಅರಸಿ ಹೋದವನನ್ನ ಅಪಹರಿಸಿ ಗ್ಯಾಂಗ್ ಸುಲಿಗೆ ಮಾಡಿತ್ತು. ಇದೀಗ ಕಿಡ್ನಾಪ್ ಮಾಡಿದ್ದಂತಹ 11 ಜನ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.